ಗಣೇಶಣ್ಣ ಈಗಾಗಲೇ ಬಾಲ್ ಬೆಟ್ಟಪ್ಪನವರು ಫುಲ್ ಆಗೈತೆ ಅದು. ವಿವರವಾಗಿ ಎಲ್ಲವನ್ನು ಹೇಳಿದ್ದಾರೆ. ಈ ಲೆಕ್ಕ ಕೊಡೋ ಪದ್ಧತಿ ಯಾಕೆ ಬಂತು, ಯಾರು ತಪ್ಪು ತಿಳ್ಕೋಬಾರ್ದು. ಈಗ ಹೇಳ್ತೀನಿ ನಾನು, ಅಕಸ್ಮಾತ್ ಟ್ರಸ್ಟಿಗಳು ವಚನ ಶ್ರೀಗಳ ಕೋರಿಕೆ ಮೇಲೆಗೆ ಅವರನ್ನ ಸೋಲ್ ಟ್ರಸ್ಟಿ ಮಾಡಿದ್ರೆ ಇವು ಯಾವ ಪ್ರಶ್ನೆ ನಡೀತಾ ಇರಲಿಲ್ಲ. ಆದ್ರೆ ಟ್ರಸ್ಟಿಗಳು ಇದನ್ನು ಯಾವ ಕಾರಣಕ್ಕೂ ಒಪ್ಪಲಿಲ್ಲ. ಯಾಕಂದ್ರೆ ಈ ಸೋಲ್ ಟ್ರಸ್ಟಿ ಆಗಿ ಹಾನಗಲ್ ಕುಮಾರಸ್ವಾಮಿ ಮಠ, ಹುಬ್ಬಳ್ಳಿ 3000 ಮಠ ಏನಾಗಿದೆ ಅಂತ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆದ್ರಿಂದ ನಾವು ಸ್ವಾಮೀಜಿ ಅವ್ರಿಗೆ ಹೇಳಿದ್ವಿ, ಬುದ್ಧಿ ಈ ಟ್ರಸ್ಟ್ ಹೇಳಿದ್ರೆ ಹಾಗೆ ನಡ್ಕೊಂಡು ಹೋಗಿ ಅಂತ ತಿಳ್ಕೊಂಡು ಮತ್ತೆ ಮಾರ್ಚ್ 10ನೇ ತಾರೀಕಿನಲ್ಲಿ 17ನೇ ತಾರೀಕಲ್ಲಿ ಸಭೆ ಮಾಡಿ ಅವರಿಗೆ ಅವಕಾಶ ಕೊಟ್ವಿ. ಒಂದ್ಸಲ ಅಲ್ಲ, 2018ರಿಂದ 26ವರೆಗೂ 13 ಬಾರಿ ಅವರೇ ಸಹಿ ಮಾಡಿ ಶ್ವಾಸ ಪಿತ್ತ ಬೆಳಕ್ಕೆ 2 ತಿಂಗಳ ಟೈಮ್ ಕೊಡಿ, 2 ತಿಂಗಳ ಟೈಮ್ ಕೊಡಿ ಅಂತಿಕೊಂಡು 6 ಬಾರಿ ಹೇಳಿದ್ದನ್ನ ಬರೀ ಹೇಳಿದ್ದಲ್ಲ, ಲಿಖಿತ ರೂಪದಲ್ಲಿ ಟ್ರಸ್ಟ್ ಪುಸ್ತಕಕ್ಕೆ ಸಹಿ ಮಾಡಿದ್ದಾರೆ. ಇದನ್ನ ಪಾಲನೆ ಮಾಡಿದ್ರೆ ಸರಿ ಹೋಗ್ತಿತ್ತು ಅಂತ ನನಗೆ ಅನಿಸುತ್ತೆ. ಸಮಾಜದ ದುರಾದೃಷ್ಟ. ಇವತ್ತು ಕುಡಿಯೋದು ಒಂದೇ ಗಾಳಿ, ಉಸಿರಾಡೋ ಒಂದೇ ಗಾಳಿ, ಕುಡಿಯೋದು ಒಂದೇ ಜಲ, ಇರೋದೊಂದೇ ನೆಲ, ಹೀಗಿದ್ದು ಏಕೆ ತಾರತಮ್ಯ? ನಮ್ಮಲ್ಲಿನೇ ಈ ಜಗಳನ್ನ ಹಚ್ಚಿಬಿಟ್ಟು ಏನು ಮಾಡಿದ್ರಲ್ಲ, ಇದು ಅಕ್ಷಮ್ಯ ಅಪರಾಧ. ನಾನು ವಿನಂತಿ ಮಾಡ್ಕೊತೀನಿ, ಯಾವುದೇ ಕಾರಣಕ್ಕೂ ಸಮಾಜ ಈಸ್ ಎವರ್ ಲಾಸ್ಟಿಂಗ್. ಸಮಾಜ ಪದಾಧಿಕಾರಿ ಬರ್ತೀವಿ ಹೋಗ್ತೀವಿ, ಜಗದ್ಗುರು ಬರ್ತಾರೆ ಹೋಗ್ತಾರೆ, ಜಗದ್ಗುರುಗಳು ಮಾಜಿ ಆಗಿದ್ದಾರೆ. ಆದ್ದರಿಂದ ಸಮಾಜ ಸಹಕರಿಸಬೇಕು. ಇವತ್ತು ಐತಿಹಾಸಿಕ ಲೆಕ್ಕ ಕೊಡ್ತಾ ಇದ್ದೀವಿ, ಕೇಳ್ಕೊಳ್ಳಿ. ಅಷ್ಟೇ ಅಲ್ಲ, ಅವರೆಲ್ಲ ಬಂದ್ಬಿಟ್ಟು ಇನ್ನು 29,604 ಹಳ್ಳಿದಾವೆ, ಹೋಗ್ಬಿಟ್ಟು ಎಲ್ಲ ಕಡೆ ಕೇಳ್ಕೊಂಬರ್ಲಿ, ಲೆಕ್ಕ ಕೊಟ್ಟಿದ್ದು ತೊಗೊಂಡು ಬರಲಿ, ನೀವು ತೊಗೊಂಡೋಗಿ ಸರಿ ತಪ್ಪಿದ್ರೆ ಸರಿ ಮಾಡ್ಕೊತೀವಿ. ಈಗ ಬೆಟ್ಟಪ್ಪನವ್ರು ಹೇಳಿದ ನಂತರ ನಾನು ಮತ್ತೆ ತಮಗೆ ವಿನಂತಿ ಮಾಡ್ಕೊತೀನಿ, ಲೆಕ್ಕವನ್ನು ಕೇಳಿ ತಪ್ಪಿದ್ರೆ ತಿಳಿಸಿ ಸರಿಪಡಿಸ್ಕೊಳ್ಳೋಣ. ಧನ್ಯವಾದಗಳು.